ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ಮೇಲುಗೈ ಸಾಧಿಸಿರ್ತಕ್ಕಂಥ ನಾನು ನೋಡ್ತೇನೆ. ನಾನು ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ನೋಡಿದ್ದೇವೆ. ವಿಶ್ವವಿದ್ಯಾಲಯಗಳಲ್ಲಿ ಲಕ್ಷ ಸಂಬಳ ತಗೊಂಡು ಅಧ್ಯಯನ ಸಂಸ್ಥೆಗಳಲ್ಲಿ ಸಂಶೋಧನಾ ಸಂಸ್ಥೆಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳು ಯಾವಾಗಲೂ ಹುಡುಕ್ತಾ ಇರ್ತಾರೆ, ಯಾವಾಗಲೂ ಲೋಪಗಳನ್ನು ಹುಡುಕ್ತಾ ಇರ್ತಾರೆ, ಕನ್ನಡದ ಕೆಲಸವನ್ನು ಮಾಡೋದಿಲ್ಲ. ಆದರೆ ಒಂದು ಸಣ್ಣ ಉದ್ಯೋಗದಲ್ಲಿ ಇದ್ದುಕೊಂಡು ಲಿಮಿಟೆಡ್ ರಿಸೋರ್ಸಸ್ನಲ್ಲಿ ಸೀಮಿತವಾದಂಥ ವ್ಯಾಪ್ತಿಯಲ್ಲಿ ಅದ್ಭುತವಾದಂತಹ ಸಾಹಿತ್ಯ ರಚನೆಯನ್ನು ಮಾಡಿ ಕನ್ನಡ ಸಾಹಿತ್ಯವನ್ನು ಅವರು ಶ್ರೀಮಂತಗೊಳಿಸಿದ್ದಾರೆ. ಹಾಗಾಗಿ ನನಗನ್ಸುತ್ತೆ ಅವರು ಸಾವಿನ ನಂತರವೂ ಕೂಡ ಬದುಕಿದ್ದಾರೆ. ನಾವು ಶ್ರೀಮಂತನ ನೆನೆಸ್ಕೊಳ್ಳೋದಿಲ್ಲ. ಅವನು ಎಷ್ಟು ಮನೆ ಕಟ್ಟೋದ, ನರಸಿಂಹದಲ್ಲಿ ಎಷ್ಟು ಬಂಗ್ಲೆ ಇಟ್ಟಿದ್ದಾನೆ ಅಂಥವ್ರನ್ನ ನಾವು ವೇದಿಕೆಗಳಲ್ಲಿ ನೆನೆಸ್ಕೊಳ್ಳೋದಿಲ್ಲ. ಯಾರು ಸಮಾಜಕ್ಕೆ, ಸಾಹಿತ್ಯಕ್ಕೆ, ಜನತೆಗೆ ಸೇವೆ ಮಾಡ್ತಾರೆ ಅವರನ್ನು ನಾವೆಲ್ಲರೂ ನೆನೆಸುತ್ತೇವೆ. ಅಂಥ ಅಪ್ರತಿಮ ಸೇವೆಯನ್ನು ಸಾಹಿತ್ಯ ಕ್ಷೇತ್ರಕ್ಕೆ, ಸಂಘಟನಾ ಕ್ಷೇತ್ರಕ್ಕೆ ನೀಡಿದಂಥ ವ್ಯಕ್ತಿ ಷಣ್ಮುಖ ಸ್ವಾಮಿಯವರು. ಅವರ ಸರಳ ಬದುಕು, ಅವರ ಸಜ್ಜನ ನಡವಳಿಕೆ ನಮಗೆಲ್ಲ ಆದರ್ಶಪ್ರಾಯವಾಗಿದೆ. ಅವರ ನಗುಮುಖ ನಮಗೆಲ್ಲ ಮಾರ್ಗದರ್ಶಕದ ನಗುಮುಖವಾಗಿರ್ತದೆ. ಅವರು ನಮ್ಮನ್ನು ಅಗಲಿಲ್ಲ, ನಮ್ಮ ಜೊತೆಯಲ್ಲೇ ಅವರು ಇದ್ದಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ಹಾಗಾಗಿ ಇಷ್ಟೊಂದು ಜನ ಸ್ನೇಹಿತರು, ಅಭಿಮಾನಿಗಳು ಇಷ್ಟು ದಿನ ತಡಾದರೂ ಕೂಡ ತಾವೆಲ್ಲ ಬಂದು ಪ್ರೀತಿಯಿಂದ ಸೇರಿದ್ದೀವಿ. ಆದ್ದರಿಂದ ನಿಮ್ಮೆಲ್ಲರ ಪರವಾಗಿ ಷಣ್ಮುಖ ಸ್ವಾಮಿ ಅವರಿಗೆ ನನ್ನ ನುಡಿ ಸಮರ್ಪಣೆಯಿಂದ, ನುಡಿ ಅರ್ಪಣೆಯಿಂದ, ನುಡಿ ನೈವೇದ್ಯವನ್ನು ಸಲ್ಲಿಸಿ ನನ್ನ ಮಾತನ್ನು